ಅವುಗಳನ್ನೆಲ್ಲ ಬಿಡಿಸ್ಬಿಟ್ಟು ಒಟ್ಟು 19 ಕಲ್ಯಾಣಿಗಳನ್ನು ನಾವು ಬಿಡಿಸಿದ್ದೇವೆ. ಈ ವರ್ಷ 8 ಕಲ್ಯಾಣಿಗಳನ್ನು ರೀಜನ್ಯುವೇಟ್ ಮಾಡಿದ್ದೀವಿ, ಪುನಶ್ಚೇತನಗೊಳಿಸಿದ್ದೀವಿ. ಇದಕ್ಕೆ ಸುಮಾರು ಖರ್ಚು ಹಣ ಇದು ಬೇಕಾಗುತ್ತೆ. ಇನ್ನು ಕೆಲಸ ಮಾಡಬೇಕು ಅಂತಂದರೆ ಕಲ್ಯಾಣಿಗಳು ರೀಜನ್ಯುವೇಟ್ ಮಾಡೋದಂದ್ರೆ ಅಷ್ಟು ರೂಪಾಯಿಗೆ ಒಂದು 1000-2000 ರೂಪಾಯಿ ನಾನು ಮಾಡೋದಲ್ಲೇ 10,000ದಲ್ಲಿ ಮಾಡೋಂಥ ಕೆಲಸ ಅಲ್ಲ, ಲಕ್ಷಗಳು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇದಕ್ಕೆ ಫೆನ್ಸಿಂಗ್ ಆಗಿರ್ಬೋದು, ಗಿಡಗಳಾಗಿರ್ಬೋದು, ಗಿಡಕ್ಕೆ ಏನೋ ಜಂಗಲ್ ಕ್ಲಿಯರೆನ್ಸ್ ಮಾಡೋದಾಗಿರ್ಬೋದು, ಹೂಳೆತ್ತುವಂಥದ್ದಾಗಿರ್ಬೋದು, ಶಿಥಿಲವಾಗಿದ್ದರೆ ಅದನ್ನು ಕಟ್ಟಡ ಕಟ್ಟುವಂಥ ಸಿವಿಲ್ ವರ್ಕ್ಸ್ ಆಗಿರ್ಬೋದು. ಆಮೇಲೆ ಒಂದು ರೀತಿ ಗೇಟ್ ನಮ್ಮ ಕೊನೆಗೆ ಇದೇನಪ್ಪ ಅಂದರೆ ಫೆನ್ಸಿಂಗ್ ಮಾಡಿ ಗೇಟ್ ಹಾಕಿ ಗಿಡಗಳು ನಾಟಿ ಮಾಡಿಸೋಂಥದ್ದು. ಅಲ್ಲಿ ತನಕನೂ ಇದು ನಿರಂತರವಾಗಿ ಸುಮಾರು 1.5-2 ತಿಂಗಳು ತಗೊಳುತ್ತೆ ನಮ್ಮ ಕಲ್ಯಾಣಿ ಕೆಲಸ ಮಾಡೋದಕ್ಕೆ. ಆದರೆ 8 ಕಲ್ಯಾಣಿಗಳನ್ನು ಮಾಡೋದಕ್ಕೆ ನಮಗೆ ಯೂತ್ ಫಾರ್ ಸೇವಾ ಅಂತಂದರೆ ಇದು ಒಂದು ನಮ್ಮ ಆರ್ಗನೈಸೇಷನ್ ಬ್ಯಾಂಗ್ಳೂರಲ್ಲಿದೆ. ಇದು RSS ಸಂಘ ಬೇಸ್ಡ್ ಆರ್ಗನೈಸೇಷನ್. ನಮ್ಮ ಶ್ರೀಧರ್ ಸಾಗರ್ಜಿಯವರು ಈ ಯೂತ್ ಫಾರ್ ಸೇವಾ 2007ರಲ್ಲಿ ಪ್ರಾರಂಭ ಆದಾಗ ಅವರು ಬೋರ್ಡ್ ಮೆಂಬರ್ ಇರ್ತಾರೆ. ಇದು ವೆಂಕಟೇಶ್ ಮೂರ್ತಿ ಅಂತಂದ್ಬಿಟ್ಟು ಈ ಒಂದು ಯೂತ್ ಸೇವಾ ಸಂಸ್ಥೆಯ ಫೌಂಡರು. ಅವರು ಅಕ್ರಾಸ್ ದ ನಮ್ಮ ಇದರಲ್ಲಿ ಭಾರತದಲ್ಲಿ 13 ಸ್ಟೇಟಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಬೇರೆ ಬೇರೆ ಎಲ್ಲ ಡೊಮೈನ್ಗಳಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಮೇನ್ ಡೊಮೈನ್ ಬಂದರೆ ಎಜುಕೇಷನ್ನು, ಪರಿಸರ ಸಂರಕ್ಷಣೆ. ನಾವು ಹೇಳಿದಾಗ ನಮಗೆ ಇದನ್ನು ಯೂತ್ ಫಾರ್ ಸೇವಾ ಅವರು ಬೇರೆ ಬೇರೆ ಕಾರ್ಪೊರೇಟ್ ಕಂಪನಿಗಳು, KPIT ಅಂತ ಒಂದು ಪೂನಾ ಬೇಸ್ಡು, ಮತ್ತು ಮೈಂಡ್ ಟೆಕ್ಕಲ್ ಅಂತಂದ್ಬಿಟ್ಟು ಒಂದು ಪೂನಾ ಬೇಸ್ಡು CSR ಕಾರ್ಪೊರೇಟ್ ಸಂಸ್ಥೆಗಳು, ಇವರ ಒಂದು ಆರ್ಥಿಕ ಸಹಯೋಗದೊಂದಿಗೆ ಯೂತ್ ಫಾರ್ ಸೇವಾ ಮೂಲಕ ಒಂದು ವಾಹಿನಿ ಅಭಿವೃದ್ಧಿ ಸಂಸ್ಥೆ ಇದನ್ನು ಇಂಪ್ಲಿಮೆಂಟೇಷನ್ ಮಾಡ್ತಾಯಿದೆ. ಗ್ರಾಮ ವಿಕಾಸದ ಒಂದು ಮಾರ್ಗದರ್ಶನದಲ್ಲಿ, ಶ್ರೀಧರ್ ಸಾಗರ್ಜಿಯವರ ಮಾರ್ಗದರ್ಶನದಲ್ಲಿ ಒಟ್ಟು 8 ಕಲ್ಯಾಣಿಗಳನ್ನು ಇಲ್ಲಿ ನಾವೀಗ ರಿಜನ್ಯುವೇಟ್ ಮಾಡಿದ್ದೇವೆ. ಇದ್ರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಮತ್ತೆ ಆ ಒಂದು ಸ್ಯಾಂಟಿಟಿ ಅಂದರೆ ದೈವಿಕ ಮನೋಭಾವ ರೈತರಲ್ಲಿ ಬರಬೇಕು. ಕಲ್ಯಾಣಿಗಳಲ್ಲಿ ಭಾಳ